ಮಧ್ಯಪ್ರಾಚ್ಯದಲ್ಲಿ ಉಗ್ರವಾಗಿ ಮುಂದುವರಿಯುತ್ತಿರುವ ಯುದ್ಧದ ನಡುವೆ ಹರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ನಡೆದ ದಾಳಿಗಳನ್ನ ಭಾರತ ತೀವ್ರವಾಗಿ ಖಂಡಿಸಿದ್ದು ಜಾಗತಿಕ ಮಟ್ಟದಲ್ಲಿ ಹೊಸ ಆತಂಕಕ್ಕೆ ಕಾರಣವಾಗಿದೆ. ಇಂಡಿಯಾ ಈ ದಾಳಿಯನ್ನ ಸಹಿಸೋದಿಲ್ಲ ಎಂದು ಹೇಳಿ ನಾಗರಿಕ ಹಡಗುಗಳು ಯುದ್ಧದ ಗುರಿಯಾಗಬಾರದು ಎಂದು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡಿದೆ. ಹರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದ್ದು ಜಾಗತಿಕ ತೈಲ ಸಾಗಣೆಯ ಸುಮಾರು 5ನೇ ಭಾಗ ಇಲ್ಲಿ ಸಾಗ್ತದೆ. ಇದೇ ಮಾರ್ಗದಿಂದ ಭಾರತ ತನ್ನ ತೈಲ ಅವಶ್ಯಕತೆಗಳ ದೊಡ್ಡ ಭಾಗವನ್ನ ಪೂರೈಸುತ್ತದೆ. ಹೀಗಾಗಿ ಇಲ್ಲಿ ಉಂಟಾದ ಯಾವುದೇ ಅಶಾಂತಿ ನೇರವಾಗಿ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚೆಗೆ ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬರುತ್ತಿದ್ದ ಒಂದು ವಾಣಿಜ್ಯ ಹಡಗು ದಾಳಿಗೆ ಒಳಗಾದ ಘಟನೆ ಭಾರತವನ್ನ ಕಳವಳಗೊಳಿಸಿದೆ. ಈ ದಾಳಿಯಲ್ಲಿ ಹಡಗಿನ ಎಂಜಿನ್ ಭಾಗಕ್ಕೆ ಬೆಂಕಿ ತಲುಗಿ ಸಿಬ್ಬಂದಿ ತುರ್ತಾಗಿ ಹಡಗನ್ನ ತೊರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಕೆಲವರು ಕಣ್ಮಣಿಯಾಗಿದ್ದಾರೆ ಎಂಬ ವರದಿ ಆತಂಕವನ್ನ ಹೆಚ್ಚಿಸಿವೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ವಾಣಿಜ್ಯ ಹಡಗುಗಳು ಮತ್ತು ನಿರಪರಾಧ ನೌಕಾಪಡೆಯ ಸಿಬ್ಬಂದಿ ಯುದ್ಧದ ಗುರಿಯಾಗಬಾರದು ಎಂದು ಹೇಳಿದೆ. ಇದೇ ವೇಳೆ ಸಮುದ್ರ ಮಾರ್ಗದ ಸ್ವಾತಂತ್ರ್ಯ ಮತ್ತು ಜಾಗತಿಕ ವ್ಯಾಪಾರಕ್ಕೆ ಯಾವುದೇ ಅಡ್ಡಿ ಉಂಟಾಗಬಾರದು ಎಂದು ಭಾರತ ಒತ್ತಾಯಿಸಿದೆ. ಇದಕ್ಕೆ ಸಮಕಾಲದಲ್ಲಿ ಇರಾನ್, ಇಸ್ರೇಲ್ ಮತ್ತು ಯುಎಸ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರಗೊಂಡಿದ್ದು ಹರ್ಮುಜ್ ಜಲಸಂಧಿ ಸಂಪೂರ್ಣ ಅಶಾಂತ ವಲಯವಾಗಿ ಮಾರ್ಪಟ್ಟಿದೆ. ದಾಳಿಗಳು, ಡ್ರೋನ್ ದಾಳಿಗಳು ಮತ್ತು ಸಮುದ್ರದ ಮೇಲೆ ಮೈನ್ಸ್ ಹಾಕುವ ಘಟನೆಗಳು ಹೆಚ್ಚಾಗ್ತಿದ್ದು ಜಾಗತಿಕ ನೌಕಾಯಾನಕ್ಕೆ ದೊಡ್ಡ ಅಪಾಯ ಉಂಟಾಗಿದೆ. ಈ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಹಡಗುಗಳ ಸುರಕ್ಷತೆಗೆ ವಿಶೇಷ ಕ್ರಮವನ್ನು ಕೈಗೊಳ್ಳುತ್ತಿದೆ. ಹರ್ಮುಜ್ ಪ್ರದೇಶದಲ್ಲಿ ಸಿಲುಕಿರುವ ಭಾರತೀಯ ಹಡಗುಗಳಿಗೆ ಸುರಕ್ಷಿತ ಮಾರ್ಗ ಒದಗಿಸಲು ಸರ್ಕಾರ ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದೆ. ಅಗತ್ಯವಿದ್ರೆ ನೌಕಾಪಡೆಯ ಸಹಾಯದಿಂದ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತೆಗೆದು ತರಲು ಯೋಜನೆಯನ್ನು ರೂಪಿಸಲಾಗಿದೆ. ಜಾಗತಿಕ ಮಟ್ಟದಲ್ಲೂ ಆತಂಕ ಹೆಚ್ಚಾಗಿದ್ದು ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಸುರಕ್ಷಿತ ಸಾಗಣೆಗೆ ವಿಶೇಷ ಮಾರ್ಗಗಳನ್ನು ಸೃಷ್ಟಿಸುವಂತೆ ಕರೆ ನೀಡಿದೆ. ಹರ್ಮುಜ್ ಪ್ರದೇಶದಲ್ಲಿ ಸಾವಿರಾರು ನಾವಿಕರು ಸಿಲುಕಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ. ಒಟ್ನಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿನ ದಾಳಿಗಳು ಕೇವಲ ಪ್ರಾದೇಶಿಕ ಸಮಸ್ಯೆಯಲ್ಲ, ಇದು ಜಾಗತಿಕ ಇಂಧನ ಸರಬರಾಜು ಮತ್ತು ಆರ್ಥಿಕ ಸ್ಥಿರತೆಗೆ ದೊಡ್ಡ ಸವಾಲಾಗಿದೆ. ಭಾರತ ನೀಡಿರುವ ಕಠಿಣ ಪ್ರತಿಕ್ರಿಯೆ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಜಾಗತಿಕ ಸಮುದ್ರ ಸುರಕ್ಷತೆಗೆ ನೀಡಿದ ಸ್ಪಷ್ಟ ಸಂದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಹೇಗೆ ತಿರುವು ಪಡೆಯುತ್ತದೆ ಎಂಬುದು ವಿಶ್ವದ ಗಮನ ಸೆಳೆಯುವಂತಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.